ನಮಸ್ಕಾರ. ಸದಾನ್ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಭ್ರಷ್ಟಾಚಾರ ಪ್ರಕರಣ ಏನಾದರೂ ನಡೆದಿದ್ದರೆ ನೀವು ಈ ನಂಬರಿಗೆ ಕರೆ ಮಾಡಿದರೆ ನಿಮ್ಮ ಸಮಸ್ಯೆ ಬಗೆಹರ್ತದೆ. ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾರೆ. ಅದು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು? ಇಒ ಕೊಟ್ಟರೆ ಅಲ್ಲಿ ಮುಚ್ಚಾಕ್ತಾರೆ, ZP ಕೊಟ್ಟರೆ ಅಲ್ಲಿ ಮುಚ್ಚಾಕ್ತಾರೆ, ಮಂತ್ರಿಗಳು ಕೊಟ್ಟರೆ ಅಲ್ಲಿ ಮುಚ್ಚಾಕ್ತಾರೆ. ಒಂದು ಸ್ಪೆಷಲ್ ನಂಬರ್ ಇದೆ 1064. ಈ ನಂಬರಕ್ಕೆ ನೀವು ಅನ್ನೋದು ಆಂಟಿ ಕರಪ್ಷನ್ ನಂಬರ್. ಇದು ಈ ನಂಬರ್ಗೆ ನೀವು ಕರೆ ಮಾಡಿದರೆ ನಿಮ್ಮ ಸಮಸ್ಯೆ ಕಂಪ್ಲೀಟಾಗಿ ಬಗೆಹರ್ತದೆ. ನೆನಪಿಟ್ಕೋಬೇಕು, 1064. ಈ ನಂಬರ್ ಅತ್ಯಂತ ಮಹತ್ವದ್ದು. ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ. ಆ ಭ್ರಷ್ಟಾಚಾರ ಹೋಗಲಾಡಿಸಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಸರ್ಕಾರಕ್ಕೆ ಕೈ ಜೋಡಿಸೋದಿಲ್ಲ, ಯಾಕಂದ್ರೆ ಅವರು ಸಾಥ್ ಇರ್ತಾರೆ. ಅದು ಸಾರ್ವಜನಿಕರು, ಹೋರಾಟಗಾರರು, ಬಲವರು, ವಿವೇಕವಂತವರು, ತಿಳಿದವರು, ಅವರು ಕೂಡ ದುಡ್ಡು ಕೊಟ್ಟನೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಮತ್ತು ಭ್ರಷ್ಟಾಚಾರ ಹೆಚ್ಚಿದೆ ಅಂತ ಹೇಳ್ತಾಯಿದ್ದಾರೆ. ಈ ನಂಬರಿಗೆ ನೀವೇನಾದರೂ ಕರೆ ಮಾಡಿದರೆ ನಿಮ್ಮ ಸಮಸ್ಯೆ ಕಂಪ್ಲೀಟ್ ಬಗೆಹರ್ತದೆ. AC ಕೇಳಿರ್ತಾನೆ, ಅಥವಾ DC ಕೇಳಿರ್ತಾನೆ, ಅಥವಾ ತಹಶೀಲ್ದಾರ್ ಕೇಳಿರ್ತಾರೆ, PSI, CPI, DSP ತೊಗೊಂಡಿರ್ತಾರೆ. ತೊಗೊಳ್ಳಿ. ಕೊಟ್ಟ ನಂತರ ಕೂಡ ನೀವು 8 ದಿವಸ ಬಿಟ್ಟು, 15 ದಿವಸ ಬಿಟ್ಟು, 1 ತಿಂಗಳ ಒಳಗಾಗಿ ಅಥವಾ 1 ತಿಂಗಳ ಮೇಲೆ ಆ ತಾರೀಕು ನೆನಪಿಟ್ಟು ನೀವು ಕಂಪ್ಲೇಂಟ್ ಕೊಡ್ಬೋದು. ನೀವು ಕೊಡೋಂಗಿಲ್ಲ, ಹಿಂಗಾಗಿ ಭ್ರಷ್ಟಾಚಾರ ಹೆಚ್ಚಾಗ್ತಾಯಿದೆ. ಇನ್ನು 1930 ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟದ್ದು. ನೀವು ಬ್ಯಾಂಕಿನಿಂದ ಯಾರಾದರೂ ದುಡ್ಡು ತೊಗೊಂಡ್ರು, ನಿಮ್ಮ ಮೊಬೈಲ್ನಿಂದ ಅಮೌಂಟ್ ಗಾಯಬಾಯಿತು, ಫ್ರಾಡ್ ಆಯಿತು, ಅದಕ್ಕೆ ನಂಬರನ್ನು ನೀವು ಇಟ್ಕೋಬೇಕಲ್ಲ, 1930. ಇದು ಸಹಿತ ನಿಮಗೆ ಗೊತ್ತಿಲ್ಲ ಅಂದರೆ 1 ಅವರ್ ಇಸ್ ಗೋಲ್ಡನ್ ಅವರ್ ಅಂತಿದೆ. ಆ ಗೋಲ್ಡನ್ ಅವರ್ದಲ್ಲಿ ಈ ದುಡ್ಡನ್ನು ಮತ್ತೆ ಮರಳಿ ನಿಮಗೆ ಪಡೀಲಿಕ್ಕೆ ಸಾಧ್ಯ ಇದೆ. 1 ಅವರ್ ಆಯ್ತಂದ್ರೆ ಆಗೋದಿಲ್ಲ. ಯಾಕಂದ್ರೆ 80% ದುಡ್ಡನ್ನು ಏನು ಪೊಲೀಸರು ಹಿಡಿದು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. 20% ಕೊಡ್ತಾರೆ. ಅದು ಗೋಲ್ಡನ್ ಅವರ್ದಲ್ಲಿದ್ದರೆ ಅದು ಹೆಲ್ಡಪ್ ಮಾಡ್ತಾರೆ. ನಂಬರ್ ಯಾವುದು? 1930. ಈ ನಂಬರನ್ನು ಕೂಡ ನೀವು ನೆನಪಿಟ್ಕೋಬೇಕು ಮತ್ತು ಮೊಬೈಲ್ದಲ್ಲಿ ಸೇವ್ ಮಾಡ್ಕೋಬೇಕು. ನಂತರ 1915 ನಂಬರ್ ಇದು ಗ್ರಾಹಕರಿಗೆ ಏನಾದರೂ ಅಂಗಡಿಯ ಮೋಸ ಮಾಡಿದ, ವಂಚನೆ ಮಾಡಿದ್ದ, ಪ್ರೀಸ್ ತೊಗೊಂಡ್ರೆ ಕೊಡೋಂಗಿಲ್ಲ ಅಂತಿದ್ದ, ಏನಾದರೂ ತಕರಾರು, ಎಲ್ಲ ತಕರಾರುಗಳು ಇದು ಗ್ರಾಹಕರ ನಂಬರ್. ಇದನ್ನು ನೀವು ಇಡಬೇಕು. ಜಿಲ್ಲಾ ಫಾರಮ್ನಲ್ಲಿ ಫೋರಮ್ ಅಂತಿದೆ, ಸ್ಟೇಟ್ ಫೋರಮ್ ಅಂತಿದೆ, ನ್ಯಾಷನಲ್ ಫೋರಮ್ ಅಂತಿದೆ. ಅಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೋದಲ್ಲ. ಎಷ್ಟು ಅಮೌಂಟ್ ಇದೆ ಆ ಪ್ರಕಾರ ಜಿಲ್ಲಾ ಫೋರಮ್ನಲ್ಲಿ ಕೊಡ್ಬೋದಲ್ಲ. ಕೊಡಬೇಕಾದ್ರೆ ಇಲ್ಲಿ 1950 ವಕೀಲಿಗೆ ಕೊಡುವಂಥದ್ದು ಅಗತ್ಯನೇ ಇಲ್ಲ, ವಕೀಲ ನೇಮಿಸುವಂಥದ್ದು ಅಗತ್ಯನೇ ಇಲ್ಲ. ನಿಮಗೆ ಗೊತ್ತಿಲ್ಲ, ಹೀಗಾಗಿ ನಿಮ್ಮನ್ನು ಲೂಟಿ ಮಾಡತ್ತಾರೆ ಅವರು. ನಿಮಗೆ ನೀವು ನಂಬರ್ ಬರ್ಕೊಂಡು ಇನ್ನೊಬ್ರಿಗೆ ಕಳಿಸೋದಿಲ್ಲ. ಈ ವಿಡಿಯೋ ಸಾಧ್ಯದಷ್ಟು ಜನರಿಗೆ ಕಳ್ಸಂತ ಹೇಳ್ತೆ, ಕಳಿಸೋದಿಲ್ಲ. ಇನ್ನು 1033 ಹೈವೇದಲ್ಲಿ ಏನಾದರೂ ಗಾಡಿ ನಿಂತಿದ್ರೆ, ಪೆಟ್ರೋಲ್ ಮುಗಿದಿದ್ರೆ, ಪಂಚರ್ ಆಗಿದ್ದರೆ ನೀವು ಆ ಕಡೆ ಹುಡುಕ್ಯಾಡ್ದು ಏನು ಜರುತ್ತಿಲ್ಲ. 1033 ಮಾಡಬೇಕು. ಅಲ್ಲಿ ಮೆಡಿಕಲ್ ಸಹಾಯ ಬೇಕಾಗಿದ್ರೆ ಅಂದರೆ ಯಾರೋ ಹಾರ್ಟ್ ಅಟ್ಯಾಕ್ ಆಗಿರ್ತಾರೆ, ಅನೇಕ ಸಮಸ್ಯೆಗಳಿರ್ತಾವೆ. ಇದನ್ನು ನೀವು ನಂಬರನ್ನು ಸೇವ್ ಮಾಡಿಕೊಂಡು, ನೀವು ಯಾರೋ ಒಂದು ಹೋಗಿರ್ತಾರೆ, ಪೆಟ್ರೋಲ್ ಮುಗಿದಿರ್ತೈತೆ, ಯಾರೂ ನಿಲ್ಲಂಗಿಲ್ಲ, ಮೆಡಿಕಲ್ ಸಮಸ್ಯೆ ಇರ್ತೈತೆ, ಅಲ್ಲಿ ಪೆಟ್ರೋಲಿಂಗ್ ಅಂತ ಒಂದು ಇದನ್ನ ಇದೆ, ವಾಹನ ಇದೆ, 1033ಗೆ ಇದನ್ನು ಮಾಡಬೇಕು. ಇನ್ನು 5 ಕಾನೂನುಗಳನ್ನು ಈಗ ಹೊಸದಾಗಿ ತಂದಿದ್ದಾರೆ. ಹಿಂದಿನ ಕಾನೂನುಗಳನ್ನು ಬಿಟ್ಟು 5 ಕಾನೂನುಗಳನ್ನು ತಂದಿದ್ದಾರೆ. ಅದು IPC ಭಾರತೀಯ ದಂಡ ಸಂಹಿತೆ ಅಂತ, ನಂತರ CRPC ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ, ನಂತರ BNS ಭಾರತೀಯ ನ್ಯಾಯ ಸಂಹಿತೆ. ಹೆಚ್ಚಾಗಿ ಕೇಸುಗಳನ್ನು ಈ BNS ಇವೆಲ್ಲ ಹೊಸ ಸೆಕ್ಷನ್ಗಳು ಇವೆ. ಅದರಲ್ಲಿ ಮಾರ್ಪಾಡು ಮಾಡಿದ್ದಾರೆ ಜನರಿಗೆ ಭಾಳ ಅನುಕೂಲ ಆಗಬೇಕು ಅಂತೇಳಿ. ಇದು ವಕೀಲ ಕಡೆ ಹೋಗೋದೇನಿಲ್ಲ. ನೀವು ಗೂಗಲಲ್ಲಿ ಹೊಡೆದ್ರೆ ವಾಟ್ ಈಸ್ ಮೀನ್ಸ್ ಬೈ BNS ಅಂತಂದ್ರೆ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆ ಕೇಳ್ತಾರೆ. ನಂತರ IPC ಸೆಕ್ಷನ್ ಏನು ಹೇಳ್ತೈತೆ ಅಂತ ಗೂಗಲ್ದಲ್ಲಿ ನೀವು ನಿಮಗೆ ಸಂಬಂಧಪಟ್ಟಂಥ ವಿಷಯ ನೀವು ತಿಳ್ಕೊಬೋದು. ನಂತರ CRPC ಅಪರಾಧ ದಂಡ ಪ್ರಕ್ರಿಯೆ ಸಂಹಿತೆ, ಅದು ನೀವು ತಿಳ್ಕೊಬೋದು, ಎಷ್ಟು ದಂಡ ಆಗ್ತೈತೆ, ಎಷ್ಟು ಶಿಕ್ಷೆ ಇದೆ ಅಂಥೇಳಿ. ಆ ಗೂಗಲಲ್ಲಿ ಪ್ರತಿಯೊಂದು ಸಿಗ್ತೈತೆ, ಅದು ನೀವು ಪ್ರಯತ್ನ ಮಾಡೋಂಗಿಲ್ಲ. ನಂತರ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾಳ ಅತ್ಯಂತ ಮಹತ್ವದಂಥ ಕಾಯ್ದೆಗಳನ್ನು ತಂದಿದ್ದಾರೆ. ಬದಲಾವಣೆಗಳಾಗಿವೆ, ಹೆಚ್ಚು ಜನರಿಗೆ ಶಿಕ್ಷಣ ಆಗ್ತಾಯಿದೆ. ಅಮಿತ್ ಶಾ ಮನೆ ಹೇಳಿದರು, ಈ ಹೊಸ ಕಾನೂನು ಬರೋದ್ರಿಂದ 20%
ಹೆಚ್ಚಿಗೆ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ನಂತರ BSA ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದು ಯಾವಾಗ ಬಂತು? 2024 ಜುಲೈ 1ರಿಂದ ಜಾರಿಗೆ ಬಂದಿದೆ. ಇದನ್ನು ಕೂಡ ನೀವು ಅಭ್ಯಾಸನ ಮಾಡಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಶವಾಗಲಿ. ನಮಸ್ಕಾರ.